ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಕೃಷ್ಣ. ಇವತ್ತಿನ ಟಾಪಿಕ್ ಮಗು ಹುಟ್ಟಿದಾಗ ಕೆಲವು ಬೇಸಿಕ್ ನೀಡ್ಸ್ ಅಂತ ಕರಿತೀವಿ. ಅಂದರೆ ಹುಟ್ಟಿದ ಮಗುಗೆ ಕೆಲವು ಅವಶ್ಯಕತೆಗಳಿರುತ್ತೆ. ಸೊ ಅದು ಯಾವುದು, ಹೇಗೆ ಆ್ಯಸ್ ಅ ಪೇರೆಂಟ್ ಆಗಿ ನಾವು ಆ ಅವಶ್ಯಕತೆಗಳನ್ನ ಪೂರೈಸಬೇಕು ಅನ್ನೋದನ್ನು ಇವತ್ತಿನ ಟಾಪಿಕಲ್ಲಿ ಮಾತಾಡೋಣ. ಸೊ ಎಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಮಗು ಹುಟ್ಟಿದ ತಕ್ಷಣ ಅಳಬೇಕು. ಸೊ ದಟ್ ಈಸ್ ದ ಫಸ್ಟ್ ಸೈನ್ ಫಾರ್ ಸರ್ವೈವಲ್. ಮಗುವಿಂದ ಅದು ಆಗುವಂತಹ ಒಂದು ಪ್ರಕ್ರಿಯೆ. ಮಗು ಹೇಗೆ ಅಳುತ್ತೆ, ಸೊ ಮಗುವಿನ ಫಸ್ಟ್ ಕ್ರೈ ಹೇಗಾಗುತ್ತೆ ಅಂತಂದರೆ, ಮಗು ತಾಯಿಯ ಗರ್ಭದಲ್ಲಿದ್ದಾಗ ಥ್ರೂಔಟ್ ದ ಪೀರಿಯಡ್ ಆಫ್ ಪ್ರೆಗ್ನೆನ್ಸಿ ಮಗುವಿನ ಲಂಗ್ಸ್ ಲಾಸ್ಟಾಗಿ ಡೆವಲಪ್ ಆಗುತ್ತೆ. ಅಂತಂದರೆ 32 ವೀಕ್ಸ್ ಆದಮೇಲೆ ಮಗುವಿನ ಲಂಗ್ಸ್ ಡೆವಲಪ್ ಆಗುವಂಥದ್ದು. ಮತ್ತು ಮಗು ತಾಯಿಯ ಗರ್ಭದಲ್ಲಿದ್ದಾಗ ಆಮ್ನಿಯೋಟಿಕ್ ಫ್ಲೂಯಿಡ್, ಮಗುವಿನ ಚೀಲ ಅಂತ ಏನಂತ ಕರಿತೀವಿ, ಅದರ ಸುತ್ತ ಆಮ್ನಿಯೋಟಿಕ್ ಫ್ಲೂಯಿಡ್ ಇರುತ್ತೆ. ಆ ಕಾರಣದಿಂದ ಮಗುವಿಗೆ ಲಂಗ್ಸ್ ಮುಖಾಂತರ ಉಸಿರಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ತಾಯಿಯ ಗರ್ಭದಿಂದನೇ ತಾಯಿಯ ಕರಳಿಂದ ಮಗು ಕರಳು ಮತ್ತು ತಾಯಿ ಕರಳು ಎರಡು ಕನೆಕ್ಟ್ ಆಗಿರೋದ್ರಿಂದ ಮಗುವಿಗೆ ಸಿಗಬೇಕಾಗಿರುವಂತಹ ಎಲ್ಲ ನ್ಯೂಟ್ರಿಷನ್ ಮತ್ತು ಆಕ್ಸಿಜನ್ ಇದರಿಂದನೇ ಸಿಗ್ತಾ ಹೋಗುತ್ತೆ. ಸೊ ಮಗು ಹೊಟ್ಟೆಯಲ್ಲಿದ್ದಾಗ ಲಂಗ್ಸ್ ಮುಖಾಂತರ ಉಸಿರಾಡಿರೋದಿಲ್ಲ. ಸೊ ಮಗು C-ಸೆಕ್ಷನ್ ಆಗಿರ್ಬೋದು ಅಥವಾ ನಾರ್ಮಲ್ ಡೆಲಿವರಿ ಆಗಿರ್ಬೋದು. ಸೊ ಡೆಲಿವರಿ ಆಗಿದ ತಕ್ಷಣವೇ ತಾಯಿ ಮತ್ತು ಮಗುವಿನ ಕರಳನ್ನು ಸಪ್ರೇಟ್ ಮಾಡಿ ಕಟ್ ಮಾಡಿ ಕ್ಲ್ಯಾಂಪ್ ಹಾಕ್ತಾರೆ. ಸೊ ಅದು ಹಾಕಿದ ತಕ್ಷಣವೇ ಮಗುವಿನ ಬ್ರೈನ್ಗೆ ಮತ್ತು ಮಗುವಿನ ಸಿಸ್ಟಮ್ಗೆ ಒಂದು ಸೆನ್ಸ್ ಹೋಗುತ್ತೆ ದಟ್ ಮುಂಚೆ ಸಿಗ್ತಿದ್ದಂತಹ ಒಂದು ಸೋರ್ಸಿಂದ ಆಕ್ಸಿಜನ್ ಸಿಗ್ತಿಲ್ಲ ಅಂತ ಒಂದು ಮೆಸೇಜ್ ಹೋದಾಗ ಮಗುವಿನ ಲಂಗ್ಸ್ ಆಕ್ಟಿವೇಟ್ ಆಗುತ್ತೆ. ಸೊ ಆ ಆಕ್ಟಿವೇಟ್ ಅಂದರೆ ಆ ಮ್ಯಾನಿಫೆಸ್ಟೇಷನ್ನೇ ಸೊ ಫಸ್ಟ್ ಬ್ರೀತ್ ತಗೊಳುತ್ತೆ. ಸೊ ಆ ಫಸ್ಟ್ ಬ್ರೀತೇನೆ ಮಗುವಿನ ಫಸ್ಟ್ ಕ್ರೈ. ಸೊ ದಿಸ್ ಇಸ್ ದ ಫಸ್ಟ್ ಕ್ರೈ ಆಫ್ ಅ ಬೇಬಿ. ಸೊ ಇದು ತುಂಬ ಇಂಪಾರ್ಟೆಂಟ್. ಎಲ್ಲ ಪೇರೆಂಟ್ಸು ಈ ಒಂದು ಇನ್ಫಾರ್ಮೇಷನ್ನ ನೀವು ತಿಳ್ಕೊಬೇಕಾಗತ್ತೆ. ಮತ್ತು ಮಗು ಫಸ್ಟ್ ಅತ್ತಿಲ್ವಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಅತ್ತಿಲ್ಲ ಅಂತಂದರೆ ಮಗುಗೆ ತುಂಬ ಮುಂದೆ ಕಾಂಪ್ಲಿಕೇಶನ್ಸ್ ಬರುತ್ತೆ. ಸೊ ಇಟ್ ಎಫೆಕ್ಟ್ಸ್ ಬ್ರೈನ್ ಆ್ಯಂಡ್ ಲಂಗ್ಸ್ ಪ್ರಾಬ್ಲಮ್ ಅಥವಾ ಬ್ರೈನ್ ಪ್ರಾಬ್ಲಮ್ ಇದ್ದರೆ ಕೆಲವು ಮಕ್ಕಳುಗಳು ಅಳೋದಿಲ್ಲ. ಆ್ಯಂಡ್ ದಟ್ ಈಸ್ ಅ ಡಿಫ್ರೆಂಟ್ ಆಸ್ಪೆಕ್ಟ್ ಆಫ್ ಟಾಪಿಕ್. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ನಾವು ಬೇಸಿಕ್ ನೀಡ್ಸ್ ಆಫ್ ನ್ಯೂ ಬಾರ್ನ್ ಅಂತ ಹೇಳೋದಾದರೆ, ಕೆಲವು ಬೇಸಿಕ್ ನೀಡ್ಸ್ ಇರುತ್ತೆ ನ್ಯೂ ಬಾರ್ನ್ ಮಗು ಹುಟ್ಟಿದಾಗ. ಸೊ ಫಸ್ಟ್ ಒನ್ ಇಸ್ ಸೆಕ್ಯೂರಿಟಿ. ಸೊ ಯಾವ ರೀತಿಯಾದ ಸೆಕ್ಯೂರಿಟಿ? ಸೊ ಮಗು ಹುಟ್ಟಿದ ತಕ್ಷಣ ಆಲ್ ಟುಗೆದರ್ ಮಗು 9 ತಿಂಗಳು ತಾಯಿಯ ಗರ್ಭದಲ್ಲಿರುತ್ತೆ. ಸೊ ಓನ್ಲಿ ಆ ಒಂದು ಎನ್ವೈರ್ಮೆಂಟ್ಗೆ ಮಗು ಸೂಟ್ ಆಗಿಬಿಟ್ಟಿರುತ್ತೆ. ಸೊ ಮಗು ಆಚೆ ಬಂದ ತಕ್ಷಣ ಆಲ್ ಟುಗೆದರ್ ಇಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್ ಅಂತಲೇ ಹೇಳ್ಬೋದು ಮಗುಗೆ. ಈ ಒಂದು ಇದರಲ್ಲಿ ನಾವು ಸೆಕ್ಯೂರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿಯಾದ ಸೆಕ್ಯೂರಿಟಿ ಮಗುಗೆ ನಾವು ಕೊಡಬೇಕಾಗತ್ತೆ ಅಂತಂದರೆ, ಒಂದು ಸೇಫ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕಾಗತ್ತೆ ಮಗುಗೆ. ಮತ್ತು ಸೌಂಡ್ಲೆಸ್ ಸ್ಲೀಪ್, ಅಂದರೆ ಮಗು ಮಲ್ಕೊಂಡಿದ್ದಾಗ ಸೌಂಡ್ ಕಡಿಮೆ ಇರುವಂತಹ ವಾತಾವರಣ ಮತ್ತು ಹಾರ್ಶ್ ಲೈಟ್ ಇರುವಂತಹ ಒಂದು ವಾತಾವರಣ ಇಲ್ಲೇ ಇರುವಂತಹ ರೀತಿ. ಮತ್ತು ಅವರು ಮಗುನ ನೋಡ್ಕೊತಾರೋ, ಸೊ ಅವರ ಒಂದು ಟೋನ್ ಇರ್ಬೋದು, ಆಡುವಂತಹ ಮಾತಿರ್ಬೋದು. ಸೊ ಮಗು ಜೊತೆ ಮಾತಾಡುವಾಗ ಸ್ವಲ್ಪ ಹಾರ್ಶ್ ವಾಯ್ಸ್ನ ಯೂಸ್ ಮಾಡ್ದೇನೆ, ಈ ರೀತಿಯಾದ ಒಂದು ಸೆಕ್ಯೂರಿಟಿ. ಸೊ ಮಗುಗೆ ಒಂದು ಎತ್ಕೊಳ್ಳೋ ರೀತಿಯಲ್ಲಿರ್ಬೋದು, ಆ ಮೊದಲ ಟಚ್ ಇರುತ್ತಲ್ಲ ಮಗುಗೆ, ಅಲ್ಲೇ ಟ್ರಸ್ಟ್ ವರ್ಸಸ್ ಮಿಸ್ಟ್ರಸ್ಟ್ ಅನ್ನೋದು ಮಗುಗೆ ಕ್ರಿಯೇಟ್ ಆಗುತ್ತೆ. ಸೊ ಮಗು ಬಿಲ್ಡ್ ಮಾಡ್ಕೊಳ್ಳುತ್ತೆ. ಸೊ ನಾನು ಒಂದು ಸೇಫ್ ಪ್ಲೇಸಲ್ಲಿದ್ದೀನಿ ಅನ್ನೋದು ಮಗುಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಸೆನ್ಸ್ ಆಫ್ ಸೆಕ್ಯೂರಿಟಿ ಇಸ್ ಅ ವೆರಿ ಇಂಪಾರ್ಟೆಂಟ್. ಈ ಒಂದು ಬೇಸಿಕ್ ನೀಡಲ್ಲಿ ಈ ಸೆನ್ಸ್ ಆಫ್ ಸೆಕ್ಯೂರಿಟಿ ಇಸ್ ತುಂಬ ಇಂಪಾರ್ಟೆಂಟ್. ಸೆಕೆಂಡ್ ಒನ್ ಇಸ್ ಕ್ಲಾತಿಂಗ್. ಈ ಕ್ಲಾತಿಂಗ್ ಅನ್ನೋ ವಿಷಯ ಬಂದರೆ ಸಾಕಷ್ಟು ಒಂದು ಪ್ರಿಕಾಷನ್ಸ್ ಮತ್ತು ಮೆಷರ್ಸ್ ಪೇರೆಂಟ್ಸ್ ಆಗಿ ನಾವು ತಗೋಬೇಕಾಗತ್ತೆ. ಯಾವ ರೀತಿಯಾದ ಪ್ರಿಕಾಷನ್ಸ್ ಅಂತ ಹೇಳೋದಾದರೆ, ಮಗು ಹುಟ್ಟಿದ ತಕ್ಷಣ ಅಥವಾ ಹೊಸ ಮಗುಗೆ ಅಂದರೆ 1 ತಿಂಗಳು 2 ತಿಂಗಳು ಆ ಮಗುಗೆ ಅವರ ಒಂದು ಸ್ಕಿನ್ಸ್ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಆವಾಗ ನಾವು ಡೆಟಾಯ್ಲ್ಸ್ನ ಯೂಸ್ ಮಾಡಬೇಕು ಮಗುವಿನ ಬಟ್ಟೆಗೆ. ಮತ್ತು ಯಾವುದೇ ರೀತಿಯಾದ ಹಾರ್ಶ್ ಕೆಮಿಕಲ್ಸ್ ಯೂಸ್ ಮಾಡ್ದೇ ವಾಶ್ ಮಾಡಬೇಕಾಗತ್ತೆ. ಮತ್ತು ಮಗುವಿನ ಬಟ್ಟೆನ ಬಿಸಿಲಲ್ಲಿ ಒಣಗಾಕಬೇಕಾಗತ್ತೆ. ಮಗು ವೆಟ್ ಡೈಪರ್ಸ್ ಇರುತ್ತೆ, ಮಗು ಪಾಟಿ ಅಥವಾ ಸೂಸು ಮಾಡ್ಕೊಂಡಿದ್ದಾಗ ಅವಾಗ ಮಗುವಿನ ಕ್ಲಾತಿಂಗ್ನ ಚೇಂಜ್ ಮಾಡಬೇಕಾಗತ್ತೆ. ಯಾಕೆ ಚೇಂಜ್ ಮಾಡಬೇಕು ಅಂತಂದರೆ, ಆ ಏರಿಯಾ ಯಾವಾಗಲೂ ವೆಟ್ ಆಗಿರೋದ್ರಿಂದ ಜಾಸ್ತಿ ರ್ಯಾಷಸ್ಸು, ಮಗುವಿನ ಸ್ಕಿನ್ ಸೆನ್ಸಿಟಿವ್ ಇರೋದ್ರಿಂದ ಪ್ರೋನ್ ಟು ರ್ಯಾಷಸ್, ಜಾಸ್ತಿ ಬೇಗ ಮಗುಗೆ ರ್ಯಾಷಸ್ ಆಗುತ್ತೆ. ಸೊ ಆ ರ್ಯಾಷಸ್ ತುಂಬ ಇಟ್ಸ್ ವೆರಿ ಪೇನ್ಫುಲ್, ಮಗುಗೆ ಹೇಳ್ಕೊಳ್ಳೋದಕ್ಕಾಗಲ್ಲ. ಸೊ ಈ ರೀತಿ ಅನ್ಕಂಫರ್ಟಬಲ್ ಬೇಬೀಸ್ ಆಲ್ವೇಸ್ ಟೆನ್ ಟು ಕ್ರೈ
ಅಂತ ಹೇಳ್ತೀವಿ. ಸೊ ಯಾವಾಗ ಮಗು ತುಂಬ ಅಳ್ತಾ ಇರುತ್ತೆ, ತುಂಬ ಕ್ರ್ಯಾಂಕಿ ಆಗಿದೆ, ಟ್ಯಾಂಟ್ರಮ್ ತೋರಿಸಿದೆ ಅಂತಂದರೆ ಮಗು ಇಸ್ ಇನ್ ಡಿಸ್ಕಂಫರ್ಟ್ ಅಂತ ತಾಯಿಯಾಗಿ ಅಥವಾ ಪೇರೆಂಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ಇದನ್ನು ನಾವು ಯಾವಾಗಲೂ ಮಗು ಡೈಪರ್ಸಲ್ಲಿದ್ದರೆ ಅಥವಾ ಮಗು ಕಂಪ್ಲೀಟ್ ಕ್ಲಾತ್ ಬಟ್ಟೆನೇ ಯೂಸ್ ಮಾಡಿದೆ ಕಂಪ್ಲೀಟ್ ಡೈಪರ್ಸಲ್ಲಿ ಏನಾರ ನಾವು ಮಗುನ ಹಾಕಿದ್ರೆ ಅಥವಾ ಮಗುಗೆ ನಾವು ಡೈಪರ್ಸ್ನ ಜಾಸ್ತಿ ಯೂಸ್ ಮಾಡಿದ್ರೆ ಇದರಿಂದ ಕಾಂಪ್ಲಿಕೇಶನ್ಸ್ ತುಂಬ ಜಾಸ್ತಿ ಇದೆ. ಸೊ ರ್ಯಾಷಸ್ ಇಸ್ ದ ಬೇಸಿಕ್ ಕಾಂಪ್ಲಿಕೇಶನ್ಸ್ ನಮ್ಗೆ ಗೊತ್ತಿರೋದು. ಮತ್ತು ಇದರಿಂದ ಕಿಡ್ನಿ ಸ್ಟೋನ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಇನ್ಫೆಕ್ಷನ್ಸ್ ಆಗುವಂತಹ ಒಂದು ಸಾಧ್ಯತೆಯೂ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರನೇ ಕ್ಲೋತಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವ ಸಾಫ್ಟ್ ಕ್ಲೋತ್ಸ್ನ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮತ್ತು ಮಗು ಹುಟ್ಟೋದಕ್ಕಿಂತ ಮುಂಚೆನೇ ನಾವು ಬಿಫೋರ್ ಹಾಸ್ಪಿಟಲ್ ಅಡ್ಮಿಟ್ ಆಗೋದಕ್ಕಿಂತ ಮುಂಚೆನೇ ಮಗುವಿನ ಬಟ್ಟೆನ ಎಲ್ಲ ವಾಶ್ ಮಾಡಿ ಡೆಟಾಯಿಲ್ ಅಲ್ಲಿ ಕ್ಲೀನಾಗಿ ವಾಶ್ಡ್ ಆ್ಯಂಡ್ ಕ್ಲೀನ್ ಕ್ಲಾತ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಯಾವುದೇ ಹೊಸ ಬಟ್ಟೆ ನಾವು ಮಗುಗೆ ಯೂಸ್ ಮಾಡ್ತೀವಿ ಅಂತ ಅನ್ನೋದಾದರೆ ಅದನ್ನು ಮುಂಚೆನೇ ಬಿಫೋರ್ ವಾಶ್ ಮಾಡಿ ಅದನ್ನು ಕ್ಲೀನಾಗಿ ಡ್ರೈ ಮಾಡಿ ಸನ್ ಡ್ರೈ ಮಾಡಿ ಅದಾದಮೇಲೆ ಯೂಸ್ ಮಾಡಿದ್ರೆ ಮಗುಗೆ ಯಾವುದೇ ರೀತಿಯಾದ ಒಂದು ತೊಂದರೆ ಮಗುಗೆ ಆಗೋದಿಲ್ಲ. ಈ ಕ್ಲಾತಿಂಗಿಂದ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಥರ್ಡ್ ಒನ್, ಎನಫ್ ಸ್ಲೀಪ್. ಸೊ ಹುಟ್ಟಿದ ಮಗು ಮತ್ತು 1 ತಿಂಗಳು 2 ತಿಂಗಳು ಮಕ್ಕಳು ತುಂಬ ನಿದ್ದೆ ಮಾಡ್ತಾರೆ. ಸೊ ಯಾಕೆ ನಿದ್ದೆ ಮಾಡ್ತಾರೆ ಅಂತಂದರೆ ಥ್ರೂಔಟ್ ದ ಪ್ರೆಗ್ನೆನ್ಸಿ 9 ತಿಂಗಳು ಏನಿರುತ್ತೆ, ಸೊ ಆ 9 ತಿಂಗಳಲ್ಲಿ ಮಗುವಿನ ಯಾವುದೋ ಒಂದು ಡೆವಲಪ್ಮೆಂಟ್, ಯಾವ ಮೈಲ್ ಸ್ಟೋನ್ ಇನ್ ದ ವೂಂಬಲ್ಲಿ ಮಿಸ್ ಆಗಿರುತ್ತೋ ಆ ಒಂದು ಮೈಲ್ ಸ್ಟೋನ್ಸ್, ಆ ಒಂದು ಡೆವಲಪ್ಮೆಂಟ್ನ ಥ್ರೂ ಸ್ಲೀಪಿಂದ ಮಗು ಹೊರಗಡೆ ಬಂದ ಮೇಲೆ ಸೊ ಮಗುನ ಅದನ್ನು ಕಾಂಪನ್ಸೇಟ್ ಮಾಡ್ಕೊಳ್ತಾರೆ. ಸೊ ಮಗು ಮಲ್ಕೊಂಡಿದ್ದಾಗ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಹೇಗೆ ಮಗು ಮಲ್ಕೊಂಡಿರೋ ಪೊಸಿಷನಲ್ಲಿ ಹೇಗೆ ಮಗು ಡೆವಲಪ್ ಆಗುತ್ತೆ ಅಂತ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಮೈ ವಿಡಿಯೋಸ್. ಓಕೆ, ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ಅಗೇನ್ ಎನಫ್ ಸ್ಲೀಪ್. ಆ ಪಾಯಿಂಟಿಗೆ ಬರೋದಾದರೆ ಸೊ ಮಗು 18 ಅವರಿಂದ 20 ಅವರ್ವರೆಗೂ ಮಗು ನಿದ್ದೆ ಮಾಡುತ್ತೆ, ಹುಟ್ಟಿದ ಮಗು. ಸೊ ಈ ಎನಫ್ ಸ್ಲೀಪಲ್ಲಿ ನಾವು ಏನು ಪ್ರಿಕಾಷನ್ಸ್ ಮತ್ತು ಏನು ಕೇರ್ ಮಾಡಬೇಕು ಅಂತಂದರೆ ಸೌಂಡ್ಲೆಸ್ ಎನ್ವೈರ್ನ್ಮೆಂಟ್ ಇರಬೇಕು. ಸೊ ಜಾಸ್ತಿ ಹಾರ್ಶ್ ಸೌಂಡ್ಸ್ ಇರ್ಬೋದು ಮತ್ತು ಮಗುವಿಗೆ ಅಂದರೆ ಅಲರ್ಟ್ ಅಂದರೆ ಆ ಒಂದು 0 to 3 months ಏನಿರುತ್ತೆ ಸೊ ಆ ಪೀರಿಯಡಲ್ಲಿ ಮಗು ತುಂಬ ಸ್ಟಾರ್ಟಲ್ ಆಗ್ತಾ ಇರುತ್ತೆ. ಸೊ ಅಂದರೆ ತುಂಬ ಬೆಚ್ಚಿ ಬೀಳ್ತಾ ಇರುತ್ತೆ. ಸೊ ಇದು ತುಂಬ ಅಂದರೆ ಇಟ್ಸ್ ಒನ್ ಆಫ್ ದ ರಿಫ್ಲೆಕ್ಸ್. ಇದು ರಿಫ್ಲೆಕ್ಸ್ ಆಗಿರೋದ್ರಿಂದ ಮಗು ಟು ಸ್ಟಾರ್ಟಲ್ ಅಂದರೆ ಸ್ವಲ್ಪ ಏನಾರು ಒಂದು ಚಿಕ್ಕ ಸೌಂಡ್ಗೂ ಗಾಬರಿ ಬಿದ್ದು ಎದೊಳುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಇದ್ದಾಗ ಸೊ ಎನಫ್ ಸ್ಲೀಪ್, ಮಗುಗೆ ಸ್ಲೀಪ್ ಬೇಕಾಗಿರೋದ್ರಿಂದ ನಾವು ಆ ಒಂದು ಎನ್ವೈರ್ನ್ಮೆಂಟ್ನ ಒಂದು ಸೇಫ್ ಆಗಿ ಮತ್ತು ಮಗುಗೆ ನಿದ್ದೆ ಬರುವಂತಹ ಎನ್ವೈರ್ನ್ಮೆಂಟ್, ಸೂತಿಂಗ್ ಎನ್ವೈರ್ನ್ಮೆಂಟ್ ಕೊಡಬೇಕಾಗತ್ತೆ. ಮತ್ತು ಮಗು ಮಲ್ಕೊಂಡಿದ್ದಾಗ ತಾಯಿ ಯಾವುದವರು ಸಹ ರೆಸ್ಟ್ ಮಾಡಬೇಕಾಗತ್ತೆ. ಸೊ ಇದು ತಾಯಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಗುಗೆ ಎಷ್ಟು ಸ್ಲೀಪ್ ಬೇಕಾಗುತ್ತೋ ಸೊ ತಾಯಿಗೂ ಅಷ್ಟೇ ಸ್ಲೀಪ್ ಇದ್ದರೆ ಸೊ ಇದರಿಂದ ಬ್ರೆಸ್ಟ್ ಮಿಲ್ಕೂ ಸಹ ಒಳ್ಳೆ ಬ್ರೆಸ್ಟ್ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ಮಗುಗೆ ಎಷ್ಟು ಸ್ಲೀಪ್ ಬೇಕಾಗುತ್ತೋ ಸೊ ತಾಯಿನೂ ಅದೇ ರೀತಿ ಅವರು ರೆಸ್ಟ್ ಮಾಡಿದ್ರೆ ಸೊ ಮಗುಗೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು 4ನೇ ಪಾಯಿಂಟ್ ಬಂದ್ಬಿಟ್ಟು ನ್ಯೂಟ್ರಿಷನ್. ಸೊ ಇದು ಕನೆಕ್ಷನ್ ಆಗುತ್ತೆ. ಸೊ ಸ್ಲೀಪ್ ಆ್ಯಂಡ್ ನ್ಯೂಟ್ರಿಷನ್ ಇಸ್ ಆಲ್ವೇಸ್ ಕನೆಕ್ಟೆಡ್. ಸೊ ನ್ಯೂಟ್ರಿಷಿಯಸ್ ಫುಡ್, ಸೊ ಮಗುಗೆ ಮೊದಲ ಬ್ರೆಸ್ಟ್ ಫೀಡ್ ಕೊಲೆಸ್ಟ್ರಮ್ ಅನ್ನೋ ಅಂಶ ಮಗುಗೆ ಬೇಕಾಗುತ್ತೆ. ಹುಟ್ಟಿದ ತಕ್ಷಣವೇ ಮಗುಗೆ ಬ್ರೆಸ್ಟ್ ಫೀಡ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಕೊಲೆಸ್ಟ್ರಮ್ ಅನ್ನೋ ಅಂಶ ಮಗು ಹೋಗಬೇಕಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಅಂಶ, ನಾವು ಎಲ್ಲರೂ ತಿಳ್ಕೊಬೇಕಾಗತ್ತೆ. ಸೊ ನ್ಯೂ ಬಾರ್ನ್ಸ್ಗೆ ಕೊಲೆಸ್ಟ್ರಮ್ ಅನ್ನೋ ಅಂಶ ತುಂಬ ಇಂಪಾರ್ಟೆಂಟ್. ಪ್ರೆಗ್ನೆಂಟ್ ವುಮೆನ್ಸ್ ಮತ್ತು ಹೊಸದಾಗಿ ಮಗು ಆಗಿರುವಂತಹ ತಾಯಿ ಅಂತಂದರೆ ನ್ಯೂ ಮಾಮ್ಸ್ ಇದನ್ನು ತಿಳ್ಕೊಳ್ಬೇಕಾಗಿರೋ ವಿಷಯ. ಆ್ಯಂಡ್ ನ್ಯೂಟ್ರಿಷಿಯಸ್ ಫುಡ್. ಸೊ ನ್ಯೂಟ್ರಿಷಿಯಸ್ ಫುಡ್ ಮಗುಗೆ ಹೋಗಬೇಕು ಅಂತಂದರೆ ತಾಯಿ ಒಳ್ಳೆಯ ಪೌಷ್ಟಿಕಾಂಶವಾದ ಆಹಾರ ಸೇವಿಸಬೇಕಾಗತ್ತೆ ಮತ್ತು ಒಳ್ಳೆ ನಿದ್ದೆ ಮತ್ತು ಸ್ಟ್ರೆಸ್ ಫ್ರೀ ಒಂದು ಎನ್ವೈರ್ನ್ಮೆಂಟ್ ತಾಯಿಗೆ ಇರಬೇಕಾಗುತ್ತೆ. ಸೊ ತುಂಬ ಸ್ಟ್ರೆಸ್ಫುಲ್ ಎನ್ವೈರ್ನ್ಮೆಂಟ್ ಇದ್ದರೆ ಸೊ ತಾಯಿಗೆ ಅವರ ಒಂದು ಮೆಂಟಲ್ ಸ್ಟೇಟಸ್ ಚೆನ್ನಾಗಿರೋದಿಲ್ಲ. ಸೊ ಇದರಿಂದ ತಾಯಿಗೂ ಎಫೆಕ್ಟ್ ಆಗುತ್ತೆ, ಖಂಡಿತವಾಗ್ಲೂ ಮಗುಗೂ ಎಫೆಕ್ಟ್ ಆಗುತ್ತೆ. ಸೊ ನ್ಯೂಟ್ರಿಷಿಯಸ್ ಫುಡ್ ಅಂತ ಹೇಳೋದಾದರೆ ಹುಟ್ಟಿದ ಮಗುಗೆ ತಾಯಿಯ ಎದೆ ಹಾಲೇನೆ ನ್ಯೂಟ್ರಿಷಿಯಸ್ ಫುಡ್ ಆಗಿರುತ್ತೆ. ಸೊ ತಾಯಿ ನ್ಯೂಟ್ರಿಷನ್ ತೊಗೊಂಡಿಲ್ಲ ಅಂತಂದರೆ ಮಗುಗೂ ಎಫೆಕ್ಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಎದೆ ಹಾಲು ಎಷ್ಟು ಚೆನ್ನಾಗಿ ಬರಬೇಕು ಅಂತ ಹೇಳೋದಾದರೆ ತಾಯಿ ನ್ಯೂಟ್ರಿಷಿಯಸ್ ಫುಡ್ ತೊಗೋಬೇಕು. ಸೊ ಇದು ಮಗುಗೆ ನ್ಯೂಟ್ರಿಷಿಯಸ್ ಫುಡ್ ಖಂಡಿತವಾಗ್ಲೂ ಮಗುಗೂ ಎದೆ ಹಾಲಿನ ಮುಖಾಂತರ ನ್ಯೂಟ್ರಿಷಿಯಸ್ ಫುಡ್ ಸಿಗುತ್ತೆ. ನೆಕ್ಸ್ಟ್ ಇಸ್ ಸೆನ್ಸರಿ ಸ್ಟಿಮ್ಯುಲೇಷನ್. ಸೊ ಮಗು ಹುಟ್ಟಿದಾಗ ಹೊಸ ಪ್ರಪಂಚಕ್ಕೆ ಬಂದಿರುತ್ತೆ. ಸೊ ನಮ್ಮ ಎಲ್ಲರಿಗೂ ಇರೋ ಹಾಗೆ 5 ಪಂಚೇಂದ್ರಿಯಗಳು ಯಾವ್ಯಾವುದು? ಕಣ್ಣು, ಮೂಗು, ಕಿವಿ, ಬಾಯಿ ಮತ್ತು ಚರ್ಮ ಅಂತ ಹೇಳ್ತೀವಿ. ಅಂದರೆ ವಿಷನ್, ಹಿಯರಿಂಗ್, ಸ್ಮೆಲ್, ಟೇಸ್ಟ್ ಆ್ಯಂಡ್ ಟಚ್.
ಸೊ ಈ 5 ಸೆನ್ಸರಿ ಒಂದು ಡೆವಲಪ್ಮೆಂಟ್ ಅನ್ನೋದು ಮಗುವಲ್ಲೂ ಸಹ ಖಂಡಿತವಾಗ್ಲೂ ಇರುತ್ತೆ. ಸೊ ಈ ಒಂದು ಸೆನ್ಸರಿ ಅನ್ನೋದನ್ನು ಹೇಗೆ ಡೆವಲಪ್ ಮಾಡಬೇಕು ಅನ್ನೋದು ಆ್ಯಸ್ ಅ ಪೇರೆಂಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ನಿಮಗೇನಾದರೂ ಸೆನ್ಸರಿ ಯಾವ ರೀತಿ ವಿಷನ್ ಅನ್ನೋ ಸೆನ್ಸರಿ ಡೆವಲಪ್ಮೆಂಟ್ನ ಹೇಗೆ ಮಾಡೋದು, ಆಡಿಟರಿ ಮತ್ತು ಸ್ಮೆಲ್ ಮತ್ತು ಟಚ್ ಮತ್ತು ಟೇಸ್ಟ್, ಈ ರೀತಿಯಾದ ಒಂದು ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ ನಿಮಗೆ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಪ್ರತಿಯೊಂದು ಡೆವಲಪ್ಮೆಂಟ್ ಅಂದರೆ ಸೆನ್ಸರಿ ಡೆವಲಪ್ಮೆಂಟ್ನ ಡೆವಲಪ್ ಮಾಡುವಂತಹ ವೀಡಿಯೋಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಈ ಸೆನ್ಸರಿ ಡೆವಲಪ್ಮೆಂಟ್ ಅನ್ನೋದು ಮಗು ಹುಟ್ಟಿದಾಗಿಂದನೇ ಸೆನ್ಸರಿ ಡೆವಲಪ್ಮೆಂಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮತ್ತು ಆ್ಯಸ್ ಅ ಪೇರೆಂಟ್ ಆಗಿ ನಾವು ಮಗುಗೆ ಸೆನ್ಸರಿ ಡೆವಲಪ್ ಆಗುವಂತಹ ಒಂದು ಎನ್ವೈರ್ಮೆಂಟ್ ಮತ್ತು ಆಪರ್ಚುನಿಟೀಸ್ನ ಮಗು ಕೊಡಬೇಕಾಗುತ್ತೆ. ಸೊ ಈಗ ನಾವು ಮಗುಗೆ ಈ ಸೆನ್ಸರಿ ಸ್ಟಿಮ್ಯುಲೇಷನ್ ಆಗುವಂತಹ ಒಂದು ಆಪರ್ಚುನಿಟೀಸ್ ಕೊಟ್ಟಿಲ್ಲ ಅಂತಂದರೆ ಮುಂದೆ ಮಗುಗೆ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಎಕ್ಸಾಂಪಲ್ ಡಿಫ್ರೆಂಟ್ ಟೆಕ್ಸ್ಚರ್ಸ್ನ ಮಗುಗೆ ಟಚ್ ಮಾಡಿಸ್ದೆ ನಾವು ವಿತೌಟ್ ಎನಿ ಸೆನ್ಸರಿ ಸ್ಟಿಮ್ಯುಲೇಷನ್ ಟಚ್ ಅನ್ನುವಂಥ ಒಂದು ಸೆನ್ಸರಿ ಸ್ಟಿಮ್ಯುಲೇಷನ್ಗೆ ಮಗುವನ್ನ ಎಕ್ಸ್ಪೋಸ್ ಮಾಡಿಲ್ಲ ಅಂತಂದರೆ ಮಗುಗೆ ಮುಂದಕ್ಕೆ ತೊಂದರೆ ಆಗುತ್ತೆ. ಸೊ ಈ ಒಂದು ಎಲ್ಲ ಸೆನ್ಸರಿ ಡೆವಲಪ್ಮೆಂಟ್ ಅನ್ನೋದನ್ನ ಡೆವಲಪ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ರೀತಿಯಾದ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಮತ್ತು ಆಪರ್ಚುನಿಟೀಸ್ ಮಗುಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ ಮತ್ತು ಮಗುನ ತುಂಬ ಎಕ್ಸ್ಪೋಸ್ ಮಾಡಬೇಕಾಗುತ್ತೆ. ಸೊ ಮುಂದಿನ ವಿಡಿಯೋಸಲ್ಲಿ ನಿಮಗೆ ಯಾವ ರೀತಿ ವಿಷನ್, ಆಡಿಟರಿ, ಟೇಸ್ಟ್, ಸ್ಮೆಲ್ ಆ್ಯಂಡ್ ಟಚ್ ಈ ಎಲ್ಲ 5 ಸೆನ್ಸರಿ ಡೆವಲಪ್ಮೆಂಟ್ನ ಹೇಗೆ ಡೆವಲಪ್ ಮಾಡೋದು ಅನ್ನುವಂತಹ ವೀಡಿಯೋಸ್ನ ನಾನು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. 6th one, ಲವ್ ಆ್ಯಂಡ್ ಅಟೆನ್ಷನ್. ಸೊ ಹುಟ್ಟಿದ ಮಗು ಹೊಸ ಪ್ರಪಂಚಕ್ಕೆ ಬಂದಿರುತ್ತೆ. ಸೊ ಎಲ್ಲರನ್ನೂ ಹೊಸದಾಗಿ ನೋಡ್ತಾ ಇರುತ್ತೆ. ಸೊ ಇಲ್ಲಿ ಲವ್ ಆ್ಯಂಡ್ ಅಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮಗು ನಾನು ಆಗಲೇ ಹೇಳ್ದಂಗೆ ಅನ್ಕಂಫರ್ಟಬಲ್ ಬೇಬೀಸ್ ತುಂಬ ಅಳ್ತಾರೆ, ತುಂಬ ಕ್ರ್ಯಾಂಕಿ ಆಗಿ ಕಾಣಿಸ್ತಾರೆ. ಸೊ ಯಾವಾಗಲೂ ಅಳ್ತಾ ಇರುತ್ತೆ ಮಗು. ಅನ್ಕಂಫರ್ಟಬಲ್ ಮಗುಗೆ ಅನ್ನಿಸ್ತಾ ಇದ್ದರೆ ಸೊ ಮಗು ಅದನ್ನು ಕ್ರೈ ಮುಖಾಂತರನೇ ತೋರಿಸುತ್ತೆ. ಸೊ ಆ್ಯಸ್ ಅ ಪೇರೆಂಟ್ ಆಗಿ ಸೊ ನಾವು ಮಗುಗೆ ಪ್ರೀತಿಯಿಂದ ಮಾತಾಡಿಸ್ಬೇಕು. ಮಗುನ ಒಂದು ಸಾಫ್ಟ್ ವಾಯ್ಸಲ್ಲಿ ಮಗುಗೆ ಅಟ್ರ್ಯಾಕ್ಟ್ ಮಾಡುವಂತಹ ವಾಯ್ಸ್ ಮತ್ತು ಅಟೆನ್ಷನ್. ಸೊ ಮಗು ಹತ್ತಿದ ತಕ್ಷಣವೇ ನಮ್ಮ ಒಂದು ಅಟೆನ್ಷನ್ ಮಗುಗೆ ನಾವು ಕೊಡಬೇಕಾಗತ್ತೆ. ಮತ್ತು ಈ ಲವ್ ಆ್ಯಂಡ್ ಅಟೆನ್ಷನ್ ಕ್ರಿಯೇಟ್ಸ್ ದ ಸೋಷಿಯಲ್ ಬಾಂಡ್ ಬಿಟ್ವೀನ್ ದ ಪೇರೆಂಟ್ಸ್. ಸೊ ಯಾವ ಒಂದು ಪೇರೆಂಟ್ ತಾಯಿನೇ ಇರ್ಬೋದು, ತಂದೆನೇ ಇರ್ಬೋದು, ಒಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಸೋಷಿಯಲ್ ಡೆವಲಪ್ಮೆಂಟ್ ಇಲ್ಲಿ ಚೆನ್ನಾಗಾಗುತ್ತೆ. ಸೊ ಮಗು ಹತ್ತಿದ ತಕ್ಷಣ ಸಂಬಡಿ ಇಸ್ ದೇರ್ ಟು ಟೇಕ್ ಕೇರ್ ಆಫ್ ಮೀ ಅನ್ನೋದು ಒಂದು ಸೆನ್ಸ್ ಮಗು ಬರುತ್ತೆ. ಸೊ ಪೇರೆಂಟ್ ಆಗಿ ನೀವು ಈ ಲವ್ ಆ್ಯಂಡ್ ಅಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮಗು ಜೊತೆ ಜಾಸ್ತಿ ನೀವು ಮಾತಾಡ್ಬೋದು. ಆ್ಯಂಡ್ ಮಗುಗೆ ಇಟ್ ಈಸ್ ನಾಟ್ ಲೈಕ್ ಮಗುಗೆ ಏನು ಅರ್ಥ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಖಂಡಿತವಾಗ್ಲೂ ನಿಮ್ಮ ತಲೆಯಲ್ಲಿದೆ, ಅದನ್ನು ದಯವಿಟ್ಟು ತೆಗೆದಾಕಿ. ಯಾಕಂದರೆ ಮಗುಗೆ ಖಂಡಿತವಾಗ್ಲೂ ಪ್ರತಿಯೊಂದು ಅರ್ಥ ಆಗುತ್ತೆ. ಆ್ಯಂಡ್ ನೀವು ಎಷ್ಟು ಮಾತಾಡ್ತೀರಾ ಮಗು ಜೊತೆ, ನೀವು ರೈಮ್ಸ್ ಹಾಡ್ಬೋದು, ಲಲಬೀಸ್ ಹಾಡ್ಬೋದು, ಒಂದು ಶಾರ್ಟ್ ಸಾಂಗ್ಸ್ ಹಾಡ್ಬೋದು. ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬರುತ್ತೋ ಆ ಲ್ಯಾಂಗ್ವೇಜಲ್ಲಿ ಮಗು ಜೊತೆ ಜಾಸ್ತಿ ಮಾತಾಡಿ, ಜಾಸ್ತಿ ಐ ಕಾಂಟ್ಯಾಕ್ಟ್ ಅಂದರೆ ಫೇಸ್ ಟೈಮ್ನ ಕೊಡಿ, ಟಮ್ಮಿ ಟೈಮ್ನ ಕೊಡಿ. ಸೊ ಮಗುಗೆ ಇದೆಲ್ಲ ಮಗುವಿನ ಒಂದು ಡೆವಲಪ್ಮೆಂಟ್ಗೆ ತುಂಬ ಇಂಪಾರ್ಟೆಂಟ್. ಸೊ ನಾನು ತೊಗೊಂಡಿದ್ದ ಕಾರಣನೇ ಸೊ ಮಗುಗೆ ಓನ್ಲಿ ಫುಡ್ ಅಥವಾ ಮಗು ಹಾಲು ಕುಡಿಸಿ ನಿದ್ದೆ ಮಾಡಿಸ್ಬಿಟ್ರೆ ಇಷ್ಟೇ ಅಲ್ಲ. ಸೊ ಇದೆಲ್ಲನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲವ್ ಆ್ಯಂಡ್ ಅಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಯಾವ ರೀತಿ ಲವ್ ಆ್ಯಂಡ್ ಅಟೆನ್ಷನ್ ಮಗುಗೆ ಕೊಡ್ತೀರೋ ಸೊ ಮಗುವಿನ ಡೆವಲಪ್ಮೆಂಟು ಅಷ್ಟೇ, ಆ ಮಗುವಿನ ಸೋಷಿಯಲ್ ಆ್ಯಂಡ್ ಎಮೋಷನಲ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಚೈಲ್ಡ್ ಗ್ರೋತ್.